ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಮ್ಮನ್ನ ಈ ಮುಂಜಾವಿನ ಪ್ರಾರ್ಥನೆಗೆ ಕರೆತಂದ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ವಾಕ್ಯ ಧ್ಯಾನಕ್ಕಾಗಿ ನಮ್ಮ ಸತ್ಯವೇದವನ್ನ ಆದಿಕಾಂಡ 26ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಆದಿಕಾಂಡ 26ನೇ ಅಧ್ಯಾಯ. ಆ 26ನೇ ಅಧ್ಯಾಯ ಬರೋದಕ್ಕಿಂತ ಮುಂಚೆ ಅಲ್ಲಿ ಇಬ್ಬರು ನಮ್ಮ ಪಿತೃಗಳನ್ನು ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮ ಮತ್ತು ಇಸಾಕ. ಇವರು ದೇವರ ಜೊತೆ ನಿಕಟವಾದ ಸಂಬಂಧವನ್ನ ಇದ್ದಂತ ಪಿತೃಗಳಾಗಿದ್ದಾರೆ. ದೇವರ ಮಾತಿನಂತೆ ನಡೆದಂತ, ದೇವರ ಜೊತೆ ಬಹಳ ಹತ್ತಿರದಲ್ಲಿ ನಡೆದಂತ ವ್ಯಕ್ತಿಗಳವರಾಗಿದ್ದಾರೆ. ಅದೇ ರೀತಿಯಲ್ಲಿ ಈ ಈಸಾಕನನ್ನು ನೋಡುವಾಗ, ಯಾವಾಗಲೂ ಈಸಾಕನ ವಿಚಾರವಾಗಿ ನಾವು ಓದುವಾಗ ಹಳೆಯ ಒಡಂಬಡಿಕೆಯ ಯೇಸು ಕ್ರಿಸ್ತನ ಸಾರಥ್ಯವನ್ನ ಎಕ್ಸ್ಪ್ಲೈನ್ ಮಾಡುವಾಗ ಈಸಾಕನನ್ನ ಮತ್ತೆ ಇನ್ನೊಬ್ಬ ವ್ಯಕ್ತಿಯನ್ನ ಎತ್ತಿ ಹಿಡಿತಾರೆ. ಯಾರದು? ಯೋನನನ್ನ. ಆತನ 3 ದಿವಸಗಳ ಕಾಲ ಮೀನಿನ ಒಳಗಡೆ ಇರೋದು, ಅದನ್ನ ಆ ಒಂದು ಇನ್ಸಿಡೆಂಟ್ ತಗೋತಾರೆ. ಆದ್ರೆ ಪಾಪವಿಲ್ಲದ ಜೀವಿತ ಮಾಡ್ತಾನೆ, ಮಾಡುತ್ತಾರೆ ಅಥವಾ ಮಾಡಿದ್ದಾನೆ ಅನ್ನುವ ವಿಚಾರವನ್ನು ನೋಡುವಾಗ ಯಾರನ್ನ ಸಿಂಬಾಲಿಕ್ ಆಗಿ, ಅಂದ್ರೆ ಸಾಂಕೇತಿಕವಾಗಿ ತೋರಿಸ್ತಾರೆ ಹಳೆ ಒಡಂಬಡಿಕೆ. ಯೋಸೇಫರನ್ನ ತೋರಿಸ್ತಾರೆ. ಇನ್ನೊಂದು ನಾವು ತೋರಿಸಬಹುದು ಅಂದ್ರೆ ನಮ್ಮ ಒಂದು ದೇವರು ಕೊಡುವಂತ ಒಂದು ರೆವಲ್ಯೂಷನ್ ಮುಖಾಂತರ ದಾನಿಯೇಲನನ್ನ ನಾವು ನೋಡಬಹುದು. ಯಾಕಂದ್ರೆ ಮನುಷ್ಯರು ಆತನಲ್ಲಿ ತಪ್ಪು ಕಂಡು ಹಿಡಿದಕ್ಕೆ ಅದಕ್ಕೆ ತಪ್ಪೇ ಇರಲಿಲ್ಲ. ದೇವರು ಕೂಡ ಆತನ ಮೇಲೆ ಯಾವುದೇ ಆರೋಪವನ್ನ ಮಾಡಿಲ್ಲ. ಇದನ್ನ ನಾವು ಗಮನಿಸುವ ಪಾಪರಹಿತವಾದ ಜೀವಿತವನ್ನ ನಡೆಸಿದಂತ ಪುರುಷರು ಇವರಾಗಿದ್ದಾರೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಸಾಕನ ವಿಚಾರವಾಗಿ ನಾವು ಕಲಿಬೇಕಾದ್ರೆ, ಈಸಾಕನು ಬಹಳ ಪ್ರೀತಿಯ ಒಬ್ಬ ಮಗನಾಗಿದ್ದನು. ಹಲ್ಲೆಲೂಯಾ. ಆದ್ರೆ ಚಿಕ್ಕಂದಿನಲ್ಲೇ ಅಬ್ರಹಾಮನು ಆತನಿಗೆ ಆರಾಧನೆ ಅಂದ್ರೆ ಏನು, ಯಾವ ರೀತಿಯಲ್ಲಿ ಶೋಧನೆಗಳೆಲ್ಲ ಎದುರಿಸೋದು, ಯಾವ ರೀತಿಯಲ್ಲಿ ಜಯವನ್ನ ಕಾಣೋದು, ಯಾವ ರೀತಿಯಲ್ಲಿ ಕರ್ತನ ಒಂದು ಕೃಪೆಯಲ್ಲಿ, ಕರ್ತನ ಒಂದು ಮಾರ್ಗದಲ್ಲಿ ನಡೆಯೋದು, ಯಾವ ರೀತಿಯಲ್ಲಿ ದೇವರ ಸ್ವರವನ್ನ ಕೇಳಿಸಿಕೊಳ್ಳೋದು, ಯಾವ ರೀತಿಯಲ್ಲಿ ದೇವರ ಸ್ವರಕ್ಕೆ ಪ್ರತ್ಯುತ್ತರವಾಗಿ ಪ್ರತಿಕ್ರಿಯೆಯನ್ನ ತೋರಿಸೋದು, ಯಾವ ರೀತಿಯಲ್ಲಿ ವಿಧೇಯರಾಗೋದು, ಎಲ್ಲವನ್ನ ಯಾರು ಕಲಿಸಿಕೊಂಡು? ಅಬ್ರಹಾಮನ ತನ್ನ ತಂದೆಯ ಜೀವಿತದಿಂದ ಕಲಿತುಕೊಂಡರು. ಇವತ್ತಿನ ದಿವಸ ನಮ್ಮ ಮಕ್ಕಳಿಗೂ ನಾವು ಕಲಿಸಿಕೊಳ್ಬೇಕಾದ ವಿಚಾರ ಏನಂದ್ರೆ, ಯಾಕೆಂದ್ರೆ ಆರಾಧನೆ ಅನ್ನುವಂತ ವಿಚಾರ ಈಸಾಕನಿಗೆ ಗೊತ್ತಿತ್ತು ಎನ್ನುವಂತ ಒಂದು ಪ್ರೂಫ್ ನಮಗೆ ಎಲ್ಲಿ ಕೊಡಲ್ಪಡುತ್ತದೆ ಹೇಳ್ಬೋದು? ಯಾರಾದ್ರು? ಅದು ಸೇವಕರಿಗೆ ಹೇಳ್ತಾನೆ. ಆದ್ರೆ ಈಸಾಕನಿಗೆ ಆರಾಧನೆ ಹಿಂಗೇ ನಡೆಯುತ್ತೆ, ಅಥವಾ ಯಜ್ಞವನ್ನ ಸಮರ್ಪಿಸಿದ ಹಿಂಗೇ ನಡೆಯುತ್ತೆ. ಮೋರಿಯಾ ಬೆಟ್ಟಕ್ಕೆ ಹೋಗುವಂತ ಸಂದರ್ಭದಲ್ಲಿ ದಾರಿಯಲ್ಲಿ ಅವನೊಂದು ಪ್ರಶ್ನೆ ಕೇಳ್ತಾನೆ. ಏನಂತ ಪ್ರಶ್ನೆ ಕೇಳ್ತಾನೆ? ಉರಿಯಲ್ಲಿ ಯಜ್ಞಕ್ಕೆ ಸಮರ್ಪಿಸುವಂತ ಉರಿಯಲ್ಲಿ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಲ್ಲಿ ಪ್ರಶ್ನೆ ನಮಗೆ ನಮ್ಮ ಮಕ್ಕಳು ಮಾಡ್ತಾರ ಅಥವಾ ನಮ್ಮ ಜೊತೆಯಲ್ಲಿರೋರು ಸಹೋದರಿ ಮಾಡ್ತಾರ ಅನ್ನೋದನ್ನ ಇವತ್ತಿನ ದಿವಸ ನಮ್ಮ ಪ್ರಶ್ನೆ. ಮಾಡ್ತಿಲ್ಲ ಅಂತಂದ್ರೆ ಅವರಿಗೆ ಅದರ ವಿಚಾರ ಗೊತ್ತಿಲ್ಲ ಅಂದ್ರೆ ನಾವು ಕಲಿಸಿಕೊಟ್ಟಿಲ್ಲ ಎಂದರ್ಥ. ಅನೇಕ ಜನರು ಸಭೆಯಲ್ಲಿ ಎಷ್ಟೋ ಮಕ್ಕಳುಗಳಿದ್ದಾವೆ, ಎಲ್ಲರೂ ಕೂಡ ಹೇಳ್ಕೊಡ್ತಾರೆ ಅಂದ್ರೆ ಪ್ರೈಸ್ ದ ಲಾರ್ಡ್ ಹೇಳು, ಪ್ರೈಸ್ ದ ಲಾರ್ಡ್ ಹೇಳು ಅಂತಾನೆ. ಇಟ್ಸ್ ಎ ಸ್ಮಾಲ್ ಮ್ಯಾಟರ್, ನಮ್ಗೆ ಬಹಳ ಕ್ಷುಲ್ಲಕವಾಗಿ ಅನಿಸುತ್ತೆ. ಬಟ್ ಈ ಏಜ್ ಅಲ್ಲಿ ನಾವು ಏನನ್ನ ಒಳಗಡೆ ತುಂಬುತ್ತೀವಿ ನೋಡಿ, ಆ ಬೀಜವನ್ನು ಏನು ಬಿತ್ತೀವಿ ಅದು ದೊಡ್ಡ ಮರವಾಗಿ ಬೆಳೀತದೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನವೇ, ಕರ್ತನ ಸನ್ನಿಧಾನದಲ್ಲಿ ಅವನದಲ್ಲಿ ಹುಟ್ಟಿದಂತ ಆತನ ಮಕ್ಕಳೇನಂತೆ ಸಸಿಗಳಾಗಿ ಬೆಳೆದು ಈಗ ಅದು ಸಸಿಗಳಾಗಿ ಕಾಣ್ತಾ ಇದೆ. ಅದರ ದೊಡ್ಡ ಎತ್ತರದ ಮರವಾಗಿ ಒಬ್ಬೊಬ್ಬರು ನಿಲ್ಲುತ್ತಾರೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಬೆಳೆದಾದ್ರೆ ಯಾರಾಗಿದ್ದಾರೆ? ಈಸಾಕನಿಗೆ ಗೊತ್ತಿದೆ ಆರಾಧನೆ ಮಾಡುವುದಕ್ಕೆ, ಯಜ್ಞ ಅರ್ಪಿಸೋದಕ್ಕೆ ಏನ್ ಬೇಕು? ಉರಿಬೇಕು ಅಂತ ಆತನಿಗೆ ಗೊತ್ತಿದೆ. ಯಾಕಂದ್ರೆ ಅಬ್ರಹಾಮ ಹೇಳ್ಕೊಟ್ಟಿದ್ದಾನೆ. ನಮಗೆ ಸತ್ಯವೇದದಲ್ಲಿ ಎಲ್ಲೆಲ್ಲಿ ಯಜ್ಞವನ್ನ ಸಮರ್ಪಿಸಿದ ವಾಕ್ಯದ ಪುರಾವೆ ತಗೊಂಡು ನಾವು ಸತ್ಯವೇದದಲ್ಲಿ ಅಬ್ರಹಾಮನ ವಿಚಾರ ಓದ್ತೀವಿ. ಆದ್ರೆ ಅವನು ಸತ್ಯವೇದ ಬರೆದ ವಾಕ್ಯದಲ್ಲೇ ಎಷ್ಟು ಯಜ್ಞವನ್ನ ಸಮರ್ಪಿಸಿರೋದಾದ್ರೆ ಇನ್ನೆಷ್ಟು ಯಜ್ಞವನ್ನ ತನ್ನ ಜೀವನದಲ್ಲಿ ಈಸಾಕನ ಕಣ್ಣ ಮುಂದೆ ಅದನ್ನು ಸಮರ್ಪಿಸಿರ್ಬೋದು.
ಅದಕ್ಕೋಸ್ಕರವಾಗಿ ನಮ್ಮ ತಲೆಮಾರು, ನಾವು ಸಭೆ ಹಿರಿಯರಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ನಾವು ಯಾವ ರೀತಿಯಲ್ಲಿ ಅಥವಾ ಸೇವಕರಾಗಿರ್ಬೋದು, ನಾವು ಯಾವ ರೀತಿಯಲ್ಲಿ ದೇವರಲ್ಲಿ ನಿಕಟವಾದ ಸಂಬಂಧವನ್ನು ಇಟ್ಟುಕೊಳ್ತೇವೋ ಅದೇ ರೀತಿಯಲ್ಲಿ ನಮ್ಮನ್ನ ನೋಡುವವರು, ನಮ್ಮನ್ನ ಹಿಂಬಾಲಿಸುವವರು ಕೂಡ ಅದೇ ಸಂಬಂಧವನ್ನು ಇಟ್ಟುಕೊಂಡು ಮುಂದೆ ಹೋಗುವವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಇಸಾಕನು ಎಲ್ಲ ವಿಚಾರಗಳ ಅಬ್ರಹಾಮನ ಜೀವಿತದಲ್ಲಿ ನಡೆದಂತ ವಿಚಾರ, ಸಾರಾಳ ಜೀವಿತದಲ್ಲಿ ನಡೆದಂತ ವಿಚಾರ, ಅದೇ ರೀತಿಯಲ್ಲಿ ಅಷ್ಟು ಮಾತ್ರವಲ್ಲ, ಆ ಕಾಲದಲ್ಲಿ ನೋಹನು ಕೂಡ ತನ್ನ ಆ ಒಂದು, ಯಾಕಂದ್ರೆ ನೋಹನ ಆಯಸ್ಸನ್ನು ನೀವು ಗಮನಿಸೋದಾದ್ರೆ ಆತನ ಇಷ್ಟು ವರ್ಷ ಬದುಕಿಂತಂದ್ರೆ ಅಬ್ರಹಾಮನು ಹುಟ್ಟಿದಲ್ಲ. ಆತನ ನೀವು ಅದರ ಏನೋ ಕಾಲಮಾನವನ್ನು ನೀವು ಲೆಕ್ಕ ಮಾಡೋದಾದ್ರೆ ನೋಹನ ಎಷ್ಟು ವರ್ಷ ಬದುಕಿದ್ರೆ ಅದರ ಮಧ್ಯದಲ್ಲಿ ಯಾರು ಹುಟ್ಟಿರ್ತಾರೆ? ಅಬ್ರಹಾಮನು ಹುಟ್ಟಿರ್ತಾರೆ. ನೀವು ಅದರದ್ದು ಏನೋ ಕಾಲಮಾನಗಳನ್ನು ನೀವು ಲೆಕ್ಕ ಮಾಡ್ತಾ ಹೋದ್ರೆ ನಿಮಗೆ ತಿಳಿಯುತ್ತೆ. ಯಾಕಂದ್ರೆ ಆವಾಗಲೂ ಕೂಡ ನೋವನ ಇದ್ದನು ಅನ್ನೋ ವಿಚಾರವಾಗಿ ನಾವು ಕಂಡುಹಿಡಿಬಹುದು. ಸೊ ಅಲ್ಲಿಯೂ ಕೂಡ ಅನೇಕ ವಿಚಾರಗಳು ಯಾರಿಗೆ ಬೀಳುತ್ತೆ? ಯಾರಿಗೆ ಕಿವಿಗೆ ಬಿದ್ದಿರುತ್ತೆ? ಅಬ್ರಹಾಮನಿಗೆ ಬಿದ್ದಿರುತ್ತೆ. ಅಬ್ರಹಾಮನಿಂದ ಯಾರಿಗೆ ಬಿದ್ದಿರುತ್ತೆ? ಈಸಾಕನಿಗೆ ತಿಳಿದಿರುತ್ತೆ. ಈಗೆಲ್ಲ ಹೊಂದಿಕೊಂಡು ಈಸಾಕನು ಅದರ ಹೆಚ್ಚಿನ ಸಮಯ ಎಲ್ಲಿ ಕಳೀತಿದ್ದಂತೆ ರೆಬೆಕ್ಕಳು ಬರುವಾಗ ಅದರ ಬೀರ್ಲಾಹೇರು ಅನ್ನುವಂತ ಸ್ಥಳ, ಒಂದು ಬಾವಿಯ ಸ್ಥಳದಿಂದ ದೈವಿಕವಾದ ನೀರು ಹುಟ್ಟಿದಂತ ಸ್ಥಳದಲ್ಲಿ ಆತನು ಕಳೆಯುತ್ತಿದ್ದಾನೆ. ಯಾರು ಕಳಿಬೇಕಾಗಿದ್ದು ನಿಜವಾದ ಒಂದು ಆ ಸ್ಥಳದಲ್ಲಿ ಕಾಲವನ್ನ? ಇಸ್ಮೇಲನ್ನು ಕಲಿಬೇಕಾಗಿತ್ತು. ಆದ್ರೆ ಇಸ್ಮೇಲ್ನಿಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ. ಇಸ್ಮೇಲ್ ವ್ಯಾಲ್ಯೂ ಕಂಡಿಡಿಯಕ್ಕಾಗಲ್ಲ. ಯಾಕಂದ್ರೆ ಚಿಕ್ಕ ಹುಡುಗ, ಯಾರು ವ್ಯಾಲ್ಯೂ ಹೇಳ್ಕೊಡ್ಬೇಕಾಗಿತ್ತು? ಆಧಾರದ ಹೇಳ್ಕೊಡ್ಬೇಕಿತ್ತು. ಆಧಾರದ ಒಳಗಡೆ ಆಗ್ಲೇ ಹೋಗಿಲ್ಲ. ಈ ಕಡೆ ಒಂದು ದೈವಿಕ ಕುಟುಂಬಕ್ಕೆ ಒಂದು ಸೇರಿದಾಳೆ, ಆದ್ರೆ ದೈವಿಕ ವ್ಯಕ್ತಿ ಈಕೆ ಆಗಿಲ್ಲ. ಈಕೆ ಶಾರೀರಿಕವಾಗಿ ಜೀವಿಸ್ತಾ ಇದ್ದಾಳೆ. ಅದಕ್ಕೋಸ್ಕರವಾಗಿ ಆಕೆಗೆ ಆ ಬಾವಿಯ ಅರ್ಥ ಏನು, ಆ ಬಾವಿಯ ಉಪಯೋಗ ಏನು, ಆ ಬಾವಿಯಿಂದ, ಆ ಬಾವಿಯಲ್ಲಿ ಏನಿದೆ, ಆ ಬಾವಿಯ ಹತ್ರ ಇದ್ರೆ ಏನ್ ನಮಗೆ ಪ್ರಾಪ್ತವಾಗುತ್ತೆ ಅನ್ನೋದೆಲ್ಲ ಆಕೆ ಗೊತ್ತಿಲ್ಲ. ಇವತ್ತಿನ ದಿವಸ ನೋಡ್ರಿ, ತಂದೆ ತಾಯಿಯಂದ್ರಿಂದ ನೋಡುವಾಗ ಇಂಥ ತಂದೆ ತಾಯಿಯಂದ್ರು ಇರ್ತಾರೆ. ಇಸ್ಮೇಲನ ತಾಯಿಯಾದ ಆಗರಳ ರೀತಿಯಲ್ಲಿ ಇರುವಂತಹ ತಾಯಿಯಂದ್ರು ಇರ್ತಾರೆ. ಈಸಾಕನ ತಾಯಿಯಾದ ಸಾರಳ ರೀತಿಯಲ್ಲಿ ಇರುವಂತಹ ಕೂಡ ತಾಯಿಯಂದ್ರು ಇರ್ತಾರೆ. ಈಸಾಕನ ರೀತಿಯಲ್ಲಿ ಆ ಒಂದು ತಾಯಿಯಂದ್ರಿಂದ ಏನ್ ಕಲಿತಾ ಇದ್ದಾರೆ? ಈಸಾಕನಿಗೆ ಹೇಳಿರಬಹುದು ಚಿಕ್ಕನಲ್ಲಿ, ನೀನು 25 ವರ್ಷಗಳ ಕಾಲ ಆದ ನಂತರ ಹುಟ್ಟಿದ ಮಗನೇ, ನನ್ನ ಜೀವಿತದಲ್ಲಿ ನಗುವನ್ನ ತಂದ ಮಗ, ನಾನು ಅಪನಂಬಿಕಸ್ಥಳಾಗಿದ್ದೆ, ನಾನು ನಿನ್ನ ತಂದೆಯ ರೀತಿಯಲ್ಲಿ ನಂಬಿಕಸ್ಥಳ ಆಗಿರಲಿಲ್ಲ, ನನ್ನ ದೇವರ ಒಂದು ಮಾತಿನ ನನಗೆ ನಂಬಿಕೆ ಇರಲಿಲ್ಲ. ನಾನು ಆ ದೇವರೇ ಒಂದು ನನ್ನ ಜೊತೆ, ನನ್ನ ಗಂಡನ ಜೊತೆ ಮಾತನಾಡುವಾಗ ನಾನು ಈ ರೀತಿಯಲ್ಲಿ ಬೋಂಕಿದ್ದುಂಟು. ಆದ್ರೆ ನನ್ನ ದೇವರು ನನ್ನನ್ನು ಕೈ ಬಿಡಲಿಲ್ಲ, ನನ್ನನ್ನು ಕ್ಷಮಿಸಿ ಆತನು ನನಗೆ ನಿನ್ನನ್ನು ಕೊಟ್ಟನು ಎಂದು ಹೇಳಿ 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 ಚಿಕ್ಕಂದಿನಿಂದ ಕಲಿಸಿ ಈಸಾಕನನ್ನು ದೊಡ್ಡವನು ಮಾಡಿದೆ. ಕೊನೆಗೆ ಈಸಾಕನನ್ನ ಸಾರ ಬಿಟ್ಟು ಹೋಗ್ತಾಳೆ. ಅಲ್ಲಿ ಕರ್ತನಾದ ಯೇಸು, ಹಲ್ಲೆಲೂಯಾ, ಓ ಆತನನ್ನು ಉಂಟು ಮಾಡಿದ ತಾಯಿ ಗರ್ಭದಲ್ಲಿ ರೂಪಿಸಿದಂತ ಕರ್ತನು ಎಂದಿಗೂ ಬಿಟ್ಟು ಹೋಗಿಲ್ಲ ಎಂದು ನಾವು ನೋಡಿದ್ವಿ. ಹಲ್ಲೆಲೂಯಾ. ಯಾವಾಗ ಬೀರ್ಲಾಯ ಬಳಿ ಹೋಗಿ ಆತನು ವಾಕ್ಯವನ್ನ ಧ್ಯಾನ ಮಾಡುತ್ತಿದ್ದೋ, ನೋಹನ ಕಾಲದಲ್ಲಿ ಆದಂತ ವಿಚಾರ, ಅದೇ ರೀತಿಯಲ್ಲಿ ಅಬ್ರಹಾಮನ ಜೀವಿತದಲ್ಲಿ ಆದಂತ ವಿಚಾರ ಎಲ್ಲವನ್ನ ಆತನ ಅಧ್ಯಯನ ಮಾಡುವಾಗ ಮತ್ತೆ ಕರ್ತನ ಪ್ರಸನ್ನತೆ ಏನಾಗ್ತದೆ. ಆದ್ರೆ ಈಸಾಕನು ಎಲ್ಲವನ್ನ ಹೊಂದಿಕೊಂಡಿದ್ದಾನೆ. ನಾನು ಕೂಡ ಆಲೋಚನೆ ಮಾಡಿದೆ, ಮುಂದಿನ ಒಂದು ವಾಕ್ಯಗಳನ್ನು ನೋಡುವಾಗ ಈಸಾಕನಿಗೆ ಯಾಕೆ ಪರೀಕ್ಷೆಗಳು ಬಂದವು? ಯಾಕೆ ಅವನು ಏನೋ ಪ್ರಯತ್ನ ಮಾಡ್ತಿದ್ದಾನೆ, ಯಾರೋ ಬಂದು ಆಕ್ರಮಣ ಮಾಡ್ತಾ ಇದ್ದಾರೆ? ಏನಕ್ಕೆ, ಯಾಕೆ ಈ ರೀತಿಯಲ್ಲಿ ನಡೀತಾ ಇದೆ? ಒಬ್ಬ ದೇವರ ಮಗನಿಗೆ ಈ ರೀತಿಯ ಕಾರ್ಯಗಳು ಯಾಕೆ ನಡೀತಿದೆ? ಯಾಕೆ ಮಾಡಿದ್ದು ಸಕ್ಸಸ್ ಆಗ್ತಾ ಇಲ್ಲ? ಯಾಕಂದ್ರೆ ಆದ್ರೆ ಎಂತ ಒಂದು ಅಗ್ರಿಕಲ್ಚರ್ ಮಾಡುವಂತ ರೈತ ಅಂತಂದ್ರೆ ಬಿತ್ತಿದ್ದು ಬೀಜಗಳೆಲ್ಲವೂ ಕೂಡ ಆ ಒಂದು ಫ್ಯಾಮಿನ್, ಬರಗಾಲ ಇರುವಂತ ಜಾಗದಲ್ಲಿ ತಾನು ಬಿತ್ತಿದ ಬೀಜ ಎಂದಂತೆ 100%, 100% ಒಂದು ಬೆಳೆಯನ್ನ ಕೊಯ್ದಂತ ವ್ಯಕ್ತಿಯನ್ನಾಗಿದ್ದಾನೆ. ಇಡೀ ಲೋಕದಲ್ಲಿ ಯಾರೇ ರೈತರನ್ನ ತಂದು ನಿಲ್ಲಿಸಿದ್ರು ಕೂಡ ತಾನು 100% ಬೆಳೆಯನ್ನ, ನಾನು ಇಷ್ಟೇ ಬೀಜವನ್ನ ಬಿತ್ತಿ ಅದರ ಎಲ್ಲಾ ಫಲಗಳನ್ನ ನಾನು ಹೊಂದಿದ್ದೇನೆ ಎನ್ನುವುದನ್ನ ಹೇಳುವುದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಆದ್ರೆ ಈಸಾಕನೊಬ್ಬನೇ ಹೇಳ್ತಾನೆ, ದೇವರು ನನಗೆ 100%
ನನಗೆ ಬೆಳೆಯನ್ನ ಕೊಟ್ಟನು. ಹಲ್ಲೆಲೂಯಾ. 100% ನಮ್ಮ ಭೂಮಿ ಆಶೀರ್ವದಿಸಲು ಬಿಡಬೇಕಾದರೆ ಕರ್ತನ ಸಾನ್ನಿಧ್ಯ, ಕರ್ತನ ಪ್ರಸನ್ನತೆ ಬೇಕಾಗಿದೆ. ಹಲ್ಲೆಲೂಯಾ. ನಾವು ಬಿತ್ತುವವನ ಹೃದಯ ಇರಬೇಕಾಗಿದೆ, ಬಿತ್ತುವವನು ವಿಧೇಯನಾಗಿರಬೇಕಾಗಿದೆ, ಬಿತ್ತುವವನ ಕೈಯಿಂದ ಆಶೀರ್ವಾದವನ್ನ ದೇವರು ಸುರಿಸಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಬಿತ್ತುತ್ತಾ ಇದ್ದೇವೆ, ಫಲವನ್ನು ಹೊಂದುತ್ತಾ ಇಲ್ಲ. ಆದ್ರೆ ನೋಡ್ರಿ, ನಾವು ಅನೇಕ ಬಾರಿ ಏನಂದ್ರೆ ಸೇವಕರನ್ನ ಕರೆಸ್ತೇವೆ, ನಾವು ಪ್ರಾರ್ಥನೆ ಮಾಡಿಸ್ತೇವೆ. ಸೇವಕರ ಪ್ರಾರ್ಥನೆ ಇಲ್ಲ, ಎಲ್ಲಿ ಸಮಸ್ಯೆ ಇಲ್ಲ. ದೇವರಲ್ಲಿ ಏನು ಸಮಸ್ಯೆ ಇಲ್ಲ. ಎಲ್ಲಿ ಸಮಸ್ಯೆ ಇರೋದು? ಯಾರು ಬಿತ್ತುತ್ತಾ ಇದ್ದಾರೋ ಅವರಲ್ಲಿ ಸಮಸ್ಯೆ. ಯಾರು ಬಿತ್ತುತ್ತಾ ಇದ್ದಾರೋ ಅವರಲ್ಲಿ ಸಮಸ್ಯೆ ಇದೆ. ಆ ಬಿತ್ತುವವನು ಸರಿ ಹೋಗ್ಬಿಟ್ರೆ ಬೀಜದಲ್ಲಿ ಏನು ಸಮಸ್ಯೆ ಬರಲ್ಲ, ಬೆಳೆಯಲ್ಲಿ ಏನು ಸಮಸ್ಯೆ ಇಲ್ಲ. ಕರ್ತನ ಫಸಲನ್ನು ಕೊಡುವಾತನಾಗಿ. ಹಲ್ಲೆಲೂಯಾ. ಈ ಒಂದು ಟೆಕ್ನಿಕ್ ಅನ್ನು ನಾವು ಅರ್ಥ ಮಾಡಿಕೊಳ್ಳದೆ ಏನ್ ಮಾಡ್ತೇವೆ, ನಾವು ಬಿತ್ತನೆಗೆ ಸಿಗುವಂತ ಬೀಜಗಳನ್ನ ನಾವು ಪ್ರಾರ್ಥನೆ ಮಾಡಿಸ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಪ್ರಾಮುಖ್ಯ ಯಾವುದು ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರಾಮುಖ್ಯ ಅಂದ್ರೆ ಬಿತ್ತುವಂತ ವ್ಯಕ್ತಿ ಯಾರಿದ್ದಾನೆ, ಯಾರ ಆ ಒಂದು ಜಾಗ ಏನಿದೆ, ಅದು ಆತನು ಪ್ರಾಮುಖ್ಯ ಆಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈಗ ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನ ಏನ್ ಮಾಡಿದಂತೆ ಅಭಿವೃದ್ಧಿ ಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ 12ನೇ ವಚನದಲ್ಲಿ 13ನೇ ವಚನ, ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು. ಅವನಿಗೆ ದನ ಕುರಿಗಳ ಸಂಪತ್ತು, ಅನೇಕ ಸೇವಕ ಜನವೂ ಇದ್ದವು. ಆದ್ರೆ ತಂದೆ ಹೋದಂತ ಸ್ಥಳಕ್ಕೆ ಈ ಇಸಾಕನು ಕೂಡ ಬರ್ತಾ ಇದ್ದಾನೆ. ಯಾಕಂದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗ್ಬೇಡ. ಐಗುಪ್ತ ದೇಶದಲ್ಲಿ ಯಾರಿದ್ದಾರೆ? ಲೋಕದ ವ್ಯಕ್ತಿಗಳಿದ್ದಾರೆ. ಆ ಲೋಕದ ವ್ಯಕ್ತಿಗಳ ಮಧ್ಯದಲ್ಲಿ ನೀನು ದೇವ ಸಾನ್ನಿಧ್ಯವನ್ನು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ದೇವರ ಪ್ರಸನ್ನತೆಯನ್ನು ನಿರೀಕ್ಷೆ ಮಾಡೋದಿಲ್ಲ. ನಮಗೆ ಗೊತ್ತಿದೆ, ದೇವರ ಭಯ ಇಲ್ಲದ ಜಾಗಕ್ಕೆ ನಾವು ಹೋದ್ರೆ ಅಲ್ಲಿ ಪ್ರಾರ್ಥನೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಆರಾಧನೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಸ್ತೋತ್ರಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಜನ ಅನ್ನೋದಕ್ಕೆ ಅನೇಕ ಜನರು ಹೇಳ್ತಾರೆ, ನನಗೆ ಇಷ್ಟೊಂದು ದುಷ್ಟ ಕಾರ್ಯವನ್ನು ಮಾಡಿದ್ರು, ಇಷ್ಟೊಂದು ಅನ್ಯಾಯ ಮಾಡಿದ್ರು, ಈ ಜನ ಯಾಕೆ ಹಿಂಗೆ ಅಂತ ಅನ್ಕೊಂಡು ಹೇಳ್ತಾರೆ. ಒಂದು ಹೇಳ್ತೀನಿ ಪ್ರೇರೆ, ಈ ಲೋಕದಲ್ಲಿ ಇನ್ನು ದುಷ್ಟತನ ಕಡಿಮೆ ಆಗಲ್ಲ, ದುಷ್ಟತನ ಜಾಸ್ತಿ ಆಗುತ್ತೆ. ದುಷ್ಟತನ ಜಾಸ್ತಿ ಆಗೋದ್ರಿಂದ ಇವರು ದುಷ್ಟರಾಗಿದ್ದಾರೆ ಅಂತ ಅನ್ಕೊಂಡು ನಾವು ಕೊರಗಿಕೊಂಡು ಕೂತ್ರೆ ಸಾಧ್ಯ ಇಲ್ಲ. ಅವರು ದುಷ್ಟರಾಗಿರುವಾಗ ನಾವು ಪರಿಶುದ್ಧರಾಗಬೇಕಾಗಿದೆ. ಹಲ್ಲೆಲೂಯಾ. ಅವರೆಷ್ಟು ದುಷ್ಟರಾಗ್ತಾರೋ ಅದೇ ರೀತಿಯಲ್ಲಿ ನಾವು ಪರಿಶುದ್ಧತೆಯಿಂದ ಪರಿಶುದ್ಧರಾಗುವಾಗಲೇ ಕರ್ತನು ಆ ದುಷ್ಟರ ಮಧ್ಯದಲ್ಲಿ ಕರ್ತನು ನಮ್ಮಂತ ಪರಿಶುದ್ಧರಿಗೆ ಕರ್ತನ ಆಶೀರ್ವಾದ ಮಾಡೋದು, ಬಿಡುಗಡೆ ಮಾಡೋದು, ಜಯವನ್ನ ಕೊಡೋದು. ಹಲ್ಲೆಲೂಯಾ. ನಮ್ಮನ್ನ ದುಷ್ಟರ ಮಧ್ಯದಲ್ಲಿ ದುಷ್ಟರಾಗಿರುವಂತ ಅನ್ಕೊಂಡು ಕರ್ತನ ಕರೆದಿಲ್ಲ, ದುಷ್ಟರ ಮಧ್ಯದಲ್ಲಿ ಪರಿಶುದ್ಧನಾಗಿ ಜೀವಿಸು ಅನ್ನೋದನ್ನ ಕರ್ತನು ಕರೆದಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನಂತೆ, ಅಷ್ಟು ಆಗೋದ್ರೊಳಗಡೆ ಇದನ್ನು ನೋಡಿ ಫಿಲಿಸ್ಟಿಯರು ಹೊಟ್ಟೆ ಕಿಚ್ಚಿ ಪಟ್ಟರು. ಅವನ ತಂದೆಯಾದ ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲೇ ತೋಡಿದ್ದ ಬಾವಿಗಳನ್ನು ಫಿಲಿಸ್ಟಿಯರು ಮಣ್ಣು ಹಾಕಿ ಮುಚ್ಚಿದ್ದರು. ಈಗ ಅಬ್ರಹಾಮನ ಮುಖಾಂತರವಾಗಿ, ಸಾರಳ ಮುಖಾಂತರವಾಗಿ ಎಲ್ಲಾ ವಾಕ್ಯವನ್ನು ಹೊಂದಿರುವಂತ ಇಸಾಕನು ಏನಂತಂದ್ರೆ ಆಶೀರ್ವಾದವನ್ನು ಹೊಂದುತ್ತಾ ಇದ್ದಾನೆ. ಬಿತ್ತಿದ ಬೀಜ ಎಲ್ಲ ಫಲಿಸ್ತಾ ಇದೆ. ಎಲ್ಲ ಫಲಿಸುವಾಗ ದೇವ ಸಾನ್ನಿಧ್ಯ ಆತನ ಜೊತೆಗಿದೆ. ಈಗ ದೇವರಿಗೆ ಒಂದು ತಿಳ್ಕೋಬೇಕು, ಅಬ್ರಹಾಮ ಎಷ್ಟು ನಂಬಿಕಸ್ಥನೆಂದು ದೇವರಿಗೆ ಗೊತ್ತಿದೆ. ಈಗ ಏನ್ ಗೊತ್ತಾಗಬೇಕು, ಈಸಾಕ ಎಷ್ಟು ನಂಬಿಕಸ್ಥನೆಂದು ಗೊತ್ತಾಗಬೇಕು. ಈಸಾಕನಿಗೆ ಕಷ್ಟ ಬಂದಾಗ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾನೆ. ಆದ್ರೆ ಒಂದನ್ನ ಗಮನಿಸಿರಿ, ಅಬ್ರಹಾಮನಿಗೆ ಇದ್ದಂತ ನಂಬಿಕೆ, ಅಬ್ರಹಾಮನಿಗೆ ಇದ್ದಂತ ನಿರೀಕ್ಷೆ, ಅಬ್ರಹಾಮನಿಗೆ ಇದ್ದಂತ ದೇವರ ಮೇಲೆ ಪ್ರೀತಿಯ ಪರೀಕ್ಷೆ ಮತ್ತು ಈ ಈಸಾಕನ ಪರೀಕ್ಷೆಯನ್ನು ಗಮನಿಸುವುದಂದ್ರೆ ಅದು ಅಷ್ಟೊಂದು ಹಾಡಾಗಿರ್ಲಿಲ್ಲ ಈಸಾಕನಿಗೆ ಮಕ್ಕಳನ್ನ ಕೊಟ್ಟು ನೀನು ಯಜ್ಞವನ್ನ ಸಮರ್ಪಿಸುವುದು ಅನ್ಕೊಂಡು ಅಬ್ರಹಾಮನಿಗೆ ಹೇಳಿದ ರೀತಿಯಲ್ಲಿ ಕರ್ತನೆ ಹೇಳಿಲ್ಲ. ಯಾಕಂದ್ರೆ ಅಬ್ರಹಾಮನನ್ನು ಯಾರು ಅಂತ ಅನ್ಕೊಂಡು ಗೊತ್ತು, ಈಸಾಕನ ಯಾರು ಅಂತ ಅನ್ಕೊಂಡು ಯಾರಿಗೆ ಗೊತ್ತಿದೆ? ಕರ್ತನೆ ಗೊತ್ತಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಅವರಿಗೆ ಆ ಶೋಧನೆ ಅವರಿಗೆ ಬಂತು, ಅವರಿಗೆ ಚಿಕ್ಕದಾದ ಶೋಧನೆ ಅಂತ ಅನ್ಕೊಂಡು ನಾವು ಅಂದುಕೊಳ್ಳಬಹುದು. ಆದ್ರೆ ನಿಮಗೆ ಹೊರಬೇಕಾಗಿರುವ ಶೋಧನೆಯನ್ನು ಕರ್ತನ ಹೊರಿಸುತ್ತಾನೆ. ಹೊರಿಸ್ತು ಇಲ್ಲ ಅದಕ್ಕಿಂತ ಹೊರತಾಗಿ ಅಥವಾ ಅದಕ್ಕಿಂತ ಭಾರ ಕಡಿಮೆ ಆಗಿರುವ ಶೋಧನೆ ನಿಮಗೆ ಬಯಸೋದಿಲ್ಲ. ಅದನ್ನು ಹೊರುವುದಕ್ಕೆ ನಿಮಗೆ ಶಕ್ತಿ ಇರೋದ್ರಿಂದ ಕರ್ತನ ಆ ಶೋಧನೆ. ಯಾಕೆಂದ್ರೆ ನೋಡ್ರಿ, 10th ಓದೋನಿಗೆ 10th ಎಕ್ಸಾಮ್ ಕೊಡ್ತಾರೆ, 5th ಓದೋನಿಗೆ 5th ಎಕ್ಸಾಮ್ ಕೊಡ್ತಾರೆ. ನೀನು 5th ಓದಿದೆಯಲ್ಲ, ಬರೀ ಪರವಾಗಿಲ್ಲ 10th ಎಕ್ಸಾಮ್ ಬರೀ ಅಂತ ಅನ್ಕೊಂಡು ಹೇಳಿದ್ರೆ ಅವನೇನಂತಾನೆ?
ಆದ್ರೆ 10th ಎಕ್ಸಾಮ್ ಬರಿತಾ ಇರ್ತಾನೆ, ಅವನಿಗೆ 5th ಎಕ್ಸಾಮ್ ಕೊಟ್ರೆ ಅವನೇನಂತಾನೆ, ಇದು ಬಾರಿ ಸುಲಭ, ಬಾರಿ ನಾನು ಬರೆದು ಬಂದಿದ್ದೀನಿ ಅಂತ ಅಂತಾನೆ. ಆದ್ರೆ ಕರ್ತನು 10th ಅಲ್ಲಿ ಇರೋರಿಗೆ 10th ಎಕ್ಸಾಮ್ ಕೊಡ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಿಮಗಿರುವಂತ ಆತ್ಮಿಕ ಪರೀಕ್ಷೆಯ ಮಟ್ಟ ಅಥವಾ ಅದರ ಒಂದು ಏನಂತಾರೆ, ಅದರ ಒಂದು ವ್ಯಾಲ್ಯೂ ಅಂತಲ್ಲ, ಅದರದೊಂದು ಏನಂತಾರೆ ಅದಕ್ಕೆ ಪ್ರಖರತೆ ಅಥವಾ ಶಾರ್ಪ್ನೆಸ್ ಅದೆಷ್ಟಿರುತ್ತೋ ಅಷ್ಟಿನ ಮಟ್ಟಕ್ಕಿರುವಂತದ್ದೇ ಕರ್ತನ ಕೊಡುವಾತನಾಗಿದೆ. ಸ್ಟಾರ್ಟಿಂಗ್ ಅಲ್ಲಿ ರಕ್ಷಣೆ ಹೊಂದಿದಂತ ವ್ಯಕ್ತಿಗಳಿಗೆ ಇರುವಂತಹ ಪರೀಕ್ಷೆ ಆ ಹಿರಿಯ ಇರುವಂತಹ ವ್ಯಕ್ತಿಗಳಿಗೆ ಕೊಡೋದಿಲ್ಲ. ಹಿರಿಯ ವಿಶ್ವಾಸಿಗಳಿಗೆ ಕೊಡುವಂತ ಪರೀಕ್ಷೆ ಈ ಸ್ಟಾರ್ಟಿಂಗ್ ಅಲ್ಲಿ ಬರುವಂತ ವ್ಯಕ್ತಿಗಳಿಗೆ ಕೊಡೋದಿಲ್ಲ. ಕರ್ತನ ಅವರವರ ಭಾರವನ್ನು ಹೊರುವಂತ ಕ್ಷಮತೆ ಎಷ್ಟಿದೆಯೋ ಅಷ್ಟು ಮಟ್ಟಿಗೆ ಆತನ ಕೊಡುವಾತನಲ್ಲಿ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅವರಿಗೆ ಆ ಶೋಧನೆ ಬಂತು, ಚಿಕ್ಕದಾದ ಶೋಧನೆ ಬಂದಿದೆ, ಚಿಕ್ಕದಾದ ಇದು ಮಾಡಿದ್ರೆ ಅನ್ಕೊಂಡು ನಾವು ಅದನ್ನ ಮನಸ್ಸಿಗೆ ತಗೊಂಡು ನಾವು ಕುಗಿ ಹೋಗೋದಿಲ್ಲ. ಕರ್ತನು ನನಗೆ ಈ ಸವಾಲನ್ನು ಕೊಟ್ಟಿದ್ದಾನೆ, ಈ ಸವಾಲನ್ನು ನಾನು ಜಯಿಸಬೇಕು ಎಂದು ನಾವು ಮುಂದೆ ಹೋಗಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಮನಿಗೆ ಪರೀಕ್ಷೆ ಕೊಟ್ಟಾಗ ಅಬ್ರಹಾಮ ಯಾರೆಂದು ಅವನಿಗೂ ಗೊತ್ತಾಯ್ತು, ಕರ್ತನಿಗೂ ಗೊತ್ತಾಯ್ತು. ಅದೇ ರೀತಿಯಲ್ಲಿ ಈಸಾಕನಿಗೆ ಒಂದು ಪರೀಕ್ಷೆ ಬರ್ತಾ ಇದೆ. ಆದ್ರೆ ಏನ್ ಮಾಡ್ತಾ ಇದ್ದಾನೆ, ತನ್ನ ತಂದೆ ಮಾಡ್ತಿರುವ ಬಿಸ್ನೆಸ್ ಅನ್ನ ಮತ್ತೆ ರೀಓಪನ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲಿ ಯಾವ ಸ್ಥಳದಲ್ಲಿ ಆತನು ಮಾಡಿದ್ದನೋ, ಯಾರು ಮುಚ್ಚಿದ್ರೋ ಅವರ ಮಧ್ಯದಲ್ಲಿ ಮಾಡೋದಕ್ಕೆ ಹೋದಾಗ ಅವ್ರೇನ್ ಮಾಡ್ತಾ ಇದ್ದಾರೆ, ಮಣ್ಣು ಹಾಕಿ ಮುಚ್ಚುತ್ತಾ ಇದ್ದಾರೆ. ಯಾಕಂದ್ರೆ ಅಬ್ರಹಾಮ ನಮಗೆ ಯಾರಂತ ಗೊತ್ತು, ಆತನ ಯುದ್ಧ ವೀರನು, ಆತನ ಪ್ರವಾದಿ, ಆತನು ನಮ್ಮ ರಾಜನಾದ ಅಭಿಮೇಲಕರು ಸಾರಾಳನ್ನ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಏನು ಆತನ ಪ್ರಾರ್ಥನೆ ಮಾಡುವುದಕ್ಕೆ ಕರ್ತನೆ ಹೇಳಿದನು, ನಮ್ಮ ರಾಜನಾದ ಅಭಿಮೇಲಕರ ಜೊತೆ ಮಾತಾಡಿದನು ಅನ್ನೋದನ್ನ ಎಲ್ಲಾ ಹೇಳುವಂತ ಮಾತನ್ನ ಹೇಳಿ ನಮಗೆ ಈ ಸಾಕ ನೀನ್ ಯಾರಂತ ನಮಗೆ ಗೊತ್ತಿಲ್ಲ, ನೀನ್ ಯಾರಂತ ಗೊತ್ತಿಲ್ಲ. ನೀನು ಇಲ್ಲಿ ಇರಬೇಕು ಅಂತಂದ್ರೆ ನೀನು ನಮ್ಮ ರೀತಿಯಲ್ಲಿ ಇರಬೇಕು, ನಾವು ಹೇಳದಂಗೆ ಕೇಳಬೇಕು ಅಂತ ಅನ್ಕೊಂಡು ಅವ್ರು ಹೇಳ್ತಿದಾರೆ. ಅದೇ ಈಸಾಕನ ಏನ್ ಮಾಡ್ತಾ ಇದ್ದಾನೆ, ಅದನಿಗೆ ಒಂದೇ ಗೊತ್ತು, ದೇವರಿಗೆ ವಿಧೇಯನಾಗಿ ಮಾತ್ರ ಗೊತ್ತು. ಹಲ್ಲೆಲೂಯಾ. ಅದರ ಲೋಕಕ್ಕೆ ವಿಧೇಯನಾಗಿ ಆತನಿಗೆ ಗೊತ್ತಿಲ್ಲ. ಅವನೇನ್ ಮಾಡ್ತಾ ಇದ್ದಾನೆ, ಅಲ್ಲಿ ತನ್ನ ತಂದೆ ಬಿಟ್ಟು ಹೋದಂತ ಬಿಸ್ನೆಸ್ ಅನ್ನ ಮತ್ತೆ ರೀಓಪನ್ ಮಾಡೋದಕ್ಕೆ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಅದಕ್ಕೆ ಅಡ್ಡಿಯನ್ನು ತರ್ತಾ ಇದ್ದಾರೆ. ಹೀಗಾಗಿ ಅಬೀಮೆಲೆಕನು ಇಸಾಕನಿಗೆ, ನೀನು ನಮಗಿಂತ ಬಹುಬಲಿಷ್ಠನಾಗಿದ್ದಿ, ಆದ್ದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕು ಎಂದು ಹೇಳಲು ಈಸಾಕನು ಅಲ್ಲಿಂದ ಹೋಗಿ ಗೆರಾರ್ ತಗ್ಗಿನ ಬಯಲಿನಲ್ಲಿ ಬಿಡಾರ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದ. ನೋಡ್ರಿ, ಒಂದನ್ನು ನಾವು ಗಮನಿಸಬೇಕು. ಯೇಸು ಕ್ರಿಸ್ತನು ಕೂಡ ಆತನು ತನ್ನ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿ, ದೀಕ್ಷಾಸ್ನಾನ ಹೊಂದಿ, ಪವಿತ್ರಾತ್ಮನ ಬಲವನ್ನು ಹೊಂದಿ ಎಲ್ಲಿ ಕಳಿಸಿದ್ರು, ಕರ್ತನು ಅಡವಿಗೆ ಕಳಿಸಿದ್ದಾನೆ ಎಂದು ನಾವು ನೋಡ್ತೀವಿ. ಇಲ್ಲಿ ಕೂಡ ಈಸಾಕನು ಎಲ್ಲ ಹೊಂದಿಕೊಂಡಿದ್ದಾನೆ. ಎಲ್ಲಿ ಕಳಿಸ್ತಾ ಇದ್ದಾರೆ ದೇವರು, ಪರೀಕ್ಷೆಗೆ ಕಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಬೆಳಗಿನ ಜಾವದಲ್ಲಿ ನಾವು ಅನೇಕ ವಾಕ್ಯಗಳನ್ನ ಕೇಳ್ತಾ ಇದ್ದೇವೆ. ಕರ್ತನು ನಮ್ಮನ್ನ ಎಲ್ಲಿ ಕಳಿಸ್ತಾರೆ, ಪರೀಕ್ಷೆ ಕಳಿಸ್ತಾರೆ. ಓದಿದ್ದೇನು ಅಂತ ಗೊತ್ತಾಗ್ಬೇಕಲ್ಲ, ಏನ್ ಕೇಳಿಸ್ಕೊಂಡಿದ್ದೀನಿ ಅಂತ ಗೊತ್ತಾಗ್ಬೇಕಲ್ಲ. ಪರೀಕ್ಷೆ ಬರೆದು ಮುಂದಿನ ಕ್ಲಾಸಿಗೆ ಹೋಗೋದು, ಪರೀಕ್ಷೆ ದಿನ ಒಂದೇ ದಿನದಲ್ಲಿ ಇರೋದಿಲ್ಲ, ಪೇಪರ್ ಒಂದೇ ದಿನ ಒಂದೇ ರೀತಿಯಲ್ಲಿ ಫಾರ್ಮ್ ಆಗಿರೋದಿಲ್ಲ. ಬೇರೆ ಬೇರೆ ದಿವಸದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ ಪರೀಕ್ಷೆಗಳು. ನೀವು ಬರಿತಾ ಇದ್ದೀರಾ ನಿಮ್ ಪೇಪರ್ ತಗೊಂಡು. ಕೆಲವರು ಎಕ್ಸ್ಟ್ರಾ ಶೀಟ್ ತಗೋತಾ ಇದಾರೆ, ಬರೆಯೋಣ ಚೆನ್ನಾಗಿ ಅಂತ ಅನ್ಕೊಂಡು. ಕೆಲವರು ಏನ್ ಮಾಡ್ತಾ ಇದಾರೆ, ನನ್ಗೆ ಇಷ್ಟೇ ಸಾಕು, ಖಾಲಿ ಕ್ವಶನ್ ನಂಬರ್ ಹಾಕಿ ಬಂದಿದ್ದಾರೆ. ಕೆಲವರು ಬರೀದೇ ಹೋದ್ರು ಕೂಡ ಕರೆಕ್ಷನ್ ಮಾಡೋನು ಪ್ರಾರ್ಥನೆ ಮಾಡ್ಕೊಂಡು ಬರೆದ ನಂತರ ದೇವರೇ ಪಾಸ್ ಮಾಡೋದು ಅನ್ಕೊಂಡು ಕೇಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಇಲ್ಲಿ ಈಸಾಕನು ತುಂಬಿಸಲ್ಪಟ್ಟಿದ್ದಾನೆ. ಈಗ ತುಂಬಿಸಿದ್ದು ಏನು ಅನ್ನೋದನ್ನ ಕರ್ತನು ಪರೀಕ್ಷೆ ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಈ ಮಾರ್ನಿಂಗ್ ಮುಂಜಾವಿನ ಪ್ರಾರ್ಥನೆಯಲ್ಲಿ ಕುಳಿತಿರುವಂತಹ ನಾವೆಲ್ಲರನ್ನು ಕೂಡ ಕರ್ತನು ಪರೀಕ್ಷೆ ಮಾಡಿ ಉನ್ನತ ಸ್ಥಿತಿಗೆ ತರುವುದಕ್ಕೆ ಅದನ್ನು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು ಸುಮ್ಮನೆ ಕೇಳಿಕೊಂಡು ನಾವು ಇಷ್ಟರಲ್ಲೇ ಇರುವಂತ, ನಾವು ಫೇಲ್ ಆಗಿ ಕೂರುವಂತ ಸ್ಟೂಡೆಂಟ್ಗಳು ನಾವು ಆಗಿರದೆ ಮುಂದೆ ಹೋಗುವಂತ ಸ್ಟೂಡೆಂಟ್ಗಳು, ಮುಂದೆ ಹೋಗುವಂತ ಕರ್ತನಲ್ಲಿ ಕಲಿಯುವಂತ ವ್ಯಕ್ತಿಗಳು ನಾವು ಆಗಿರಬೇಕೆಂದು ಆತನು ಬಯಸುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾರಿಗೂ ನೋಡ್ರಿ ಅಂಗಹೂನವಾಗಿರುವಂತ ಮಗುವನ್ನು ನೋಡ್ರಿ ಸಂತೋಷ ಇಲ್ಲ. ಹಂಗೇ ಕೂತ್ಕೊಂಡೆ ಕೆಲವರು ನೋಡ್ರಿ, ಕೆಲವರು ಅಂಗವನಾಗೋದು ಭಕ್ತಿಯಿಂದ ಅಂಗವನಾಗೋದಿಲ್ಲ. ಅವರ ಜೀವಿತದಲ್ಲಿ ಕೆಲವರು ಕೂರ್ಸೇ ಇರ್ತಾರೆ, ಅದಕ್ಕೆ ಆಕ್ಟಿವಿಟಿನೇ ಕೊಡೋದಿಲ್ಲ. ಮಗು ಹಾಗೆ ಕೂತು ಏನಾದ್ರೆ ಕಾಲು ಬಲಹೀನ ಆಗ್ಬಿಡುತ್ತೆ.
ಸೊ ಆ ರೀತಿಯಲ್ಲಿ ನಮ್ಮ ಕರ್ತನು ಬೆಳೆಸುವುದಕ್ಕೆ ಅದನ್ನು ಬಯಸುವವನಲ್ಲ. ಆತನು ನಮಗೆ ಪರೀಕ್ಷೆಗಳನ್ನು ಕೊಟ್ಟು ನಮ್ಮನ್ನು ಉತ್ತೀರ್ಣ ಮಾಡುವುದಕ್ಕೆ ಆತನ ಜೊತೆಯಲ್ಲಿ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದುದರಿಂದ ನೀನು ನಮಗಿಂತ ಬಹುಬಲವಾಗಿ ಬಯಲಿನಲ್ಲಿ ಬಿಡಾರ ಮಾಡಿಕೊಂಡು ಅಲ್ಲಿ ವಾಸ್ತವ ಇವನಿಗೆ ಡಿಸ್ಟರ್ಬ್ ಆಗ್ತಿದೆಯಲ್ಲ, ಇವನೆಂತ ಈ ನೋಡ್ರಿ, ಯೇಸು ಕ್ರಿಸ್ತನ ಸ್ವಭಾವದ ರೀತಿಯಲ್ಲಿರುವಂತ ಈ ಇಸಾಕನು ಯುದ್ಧಕ್ಕೆ ಹೋಗ್ತಾ ಇಲ್ಲ, ಅವರ ರಿಟಾಲಿಯೇಟ್ ಮಾಡ್ತಾ ಇಲ್ಲ, ಅಂದ್ರೆ ಅವರನ್ನ ವಿರೋಧಿಸ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ? ಆಯ್ತಪ್ಪ ಬೇಡ ತಾನೆ, ನಾವು ದೂರ ನಿಂತು ಜೀವಿಸ್ತೀವಿ, ಆ ಮೂಲೆಯಲ್ಲಿ ತಗ್ಗಿಗೆ ಹೋಗ್ತೀನಿ ಅಂತ ಅನ್ಕೊಂಡು ಹೋದ. ಅವರ ನೋಡ್ರಿ ಕರ್ತ, ಯಾಕಂದ್ರೆ ಇಸಾಕನಿಗೆ ಗೊತ್ತು, ನಾನು ಎಲ್ಲಿ ಬಿತ್ತಿದ್ರು ಬೆಳೆ ಬರುತ್ತೆ, ನಾನು ಎಲ್ಲಿ ತೋಡಿದ್ರು ನನಗೆ ನೀರು ಸಿಗುತ್ತೆ ಅನ್ನೋದನ್ನ ಇಸಾಕ ತಿಳಿದು ನಮಗೂ ಕೂಡ ಒಂದನ್ನ ನಾವು ತಿಳಿದುಕೊಳ್ಬೇಕು. ಯಾವ ಬಾಡಿಗೆ ಮನೆಗೆ ಹೋದ್ರು, ಯಾವ ಭೋಗ್ಯದ ಮನೆಗೆ ಹೋದ್ರು, ಯಾವ ಸ್ಥಳದಲ್ಲಿ ನಾವು ಕೆಲಸ ಮಾಡುದು, ದೇವರು ನಮ್ಮನ್ನು ಅಲ್ಲಿ ಉನ್ನತಿಗೆ ತರಲು ಶಕ್ತನಾಗಿದೆ. ಹಲ್ಲೆಲೂಯಾ. ದೇವರ ಚಿತ್ತ ಪ್ರಕಾರವಾಗಿ, ದೇವರ ಚಿತ್ತವಿಲ್ಲದಲ್ಲ, ನಮ್ಮ ಇಷ್ಟ ಪ್ರಕಾರವಾಗಿಲ್ಲ, ದೇವರ ಚಿತ್ತ ಪ್ರಕಾರವಾಗಿ ನಮ್ಮನ್ನ ಯಾವ ಸ್ಥಳಕ್ಕೆ ಕರ್ತನು ಕರೆದರೂ ಕೂಡ ಆ ಶತ್ರುಗಳ ಮಧ್ಯದಲ್ಲಿ ನಮ್ಮನ್ನು ಉನ್ನತಿಗೆ ತರಲು ಕರ್ತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಂದನ್ನ ತಿಳಿದು ನಮ್ಮನ್ನ ತೆಗೆದ್ರು ನಮ್ಮನ್ನ ಇಟ್ಟರು ಅದು ದೇವರ ಆಗಿರಬೇಕು. ಹಲ್ಲೆಲೂಯಾ. ನಾವೇ ಅದನ್ನ ಮಾಡ್ತೇವೆ, ನಾವೇ ಆ ಸ್ಥಳಕ್ಕೆ ಹೋಗ್ತೇವೆ, ಅಲ್ಲಿಂದ ನಾವು ಬಿಟ್ಟು ಬರ್ತೇವೆ ಅಂತ ಅನ್ಕೊಂಡು ಆಲೋಚನೆ ಮಾಡಿದ್ರೆ ಎಂದಿಗೂ ನಡೆಯೋದಿಲ್ಲ. ಕರ್ತನ ಎಲ್ಲಿ ಇಡಬೇಕು ಅಂತ ಗೊತ್ತಿದೆ, ಕರ್ತನ ಎಲ್ಲಿಂದ ತೆಗಿಬೇಕು ಅಂತ ಕರ್ತನಾದ ರಾಜನಿಗೆ ಆತನಿಗೆ ತಿಳಿದಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನ ಏನ್ ಮಾಡ್ತಾ ಇದ್ದಾನೆ? ಬಾವಿಗಳನ್ನ, ಅಬ್ರಹಾಮನು ತೋಡಿಸಿದ್ದ ಬಾವಿಗಳನ್ನು ಅವನು ಸತ್ತ ಮೇಲೆ ಫಿಲಿಸ್ತಿಯರು ಮುಚ್ಚಿ ಹಾಕಿದ್ದರಿಂದ ಇಸಾಕನು ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ್ದ ಹೆಸರುಗಳನ್ನೇ ಇಟ್ಟನು. ಈಸಾಕನು ಸೇವಕರು ತಗ್ಗಿನಲ್ಲಿ ಅಗೆಯುವಾಗ ಅವರಿಗೆ ಸೆರೆ ನೀರಿನ ಬಾವಿಯು ಸಿಗಿ. ನೋಡ್ರಿ, ತಗ್ಗಿನಲ್ಲಿ ಹೋಗಿ ಮತ್ತೆ ಕೊರೆದಿದ್ದಾನೆ, ಕೊರೆದು ಕೂಡಲೇ ಏನು ನೀರು ಬರ್ತಾ ಇದೆ. ಹಾಗಾದ್ರೆ ಆಲೋಚನೆ ಮಾಡ್ರಿ, ಅಲ್ಲಿ ಫಿಲಿಸ್ತಿಯರು ಬೇರೆ ಕಡೆ ಕೊರಿತಾ ಇರ್ಬೋದಲ್ವಾ, ಆದ್ರೆ ಅವ್ರು ಯಾಕೆ ಇವನ್ ಕಡೆನೆ ಬರ್ತಾ ಇದ್ದಾರೆ? ಅವರು ಕೊರಿತಾ ಇದ್ದಾರೆ, ನೀರು ಬರ್ತಾ ಇದೆ. ಹಲ್ಲೆಲೂಯಾ. ನೀರು ಬರೋದು ಅಥವಾ ಆಶೀರ್ವಾದ ಬರೋದು ಅದು ದೇವರ ಕೃಪೆ ಆಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ನಾವು ಎಲ್ಲೇ ಹೋಗಿ ಕೈ ಹಾಕಿದ್ರು ಕೂಡ ನಮಗೆ ಸಫಲತೆ ಸಿಗುತ್ತೆ, ಆದ್ರೆ ಬೇರೆಯವರಿಗೆ ಸಿಗಲ್ಲ. ಯಾಕೆ? ದೇವರ ಆಶೀರ್ವಾದ. ಹಲ್ಲೆಲೂಯಾ. ಇದೇ ರೀತಿ ಒಂದು ಸಾಕ್ಷಿಯನ್ನು ನಾನು ಇಲ್ಲಿ ಸಭೆಯಲ್ಲೇ ಕೇಳಿದೆ. ಏನಂತಂದ್ರೆ, ಅವ್ರ ಜಮೀನಲ್ಲಿ ಹುಟ್ಟಿದಾರಂತೆ, ಬೀಜ ಬಿತ್ತಿದ್ದಾರೆ, ಏನು ಮಾಮೂಲಾಗಿ ಗೊಬ್ಬರ ಅದು ಹಾಕ್ತಾರೋ ಅದನ್ನ ಹಾಕಿದ್ದಾರೆ, ಒಳ್ಳೆ ಬೆಳೆ ಬಂದಿದೆ, ಫಸಲು ತೆಗೆದಿದ್ದಾರೆ. ಆದ್ರೆ ಪಕ್ಕದ ಜಮೀನಲ್ಲಿ, ಅದೇ 2 ಫೀಟ್ 3 ಫೀಟ್ ದೂರ ಇರುವಂತ ಪಕ್ಕದ ಜಮೀನಲ್ಲಿ ಬೆಳೆ ಇಲ್ಲ. ನೀರು ಹಾಕಿದ್ರು ಕೂಡ ಬೀಜ ಬಿತ್ತಿ ಸಸ್ಯ ಆಗಿ ಬೆಳೀತಾ ಇಲ್ಲ, ಫಸಲು ಸಿಗ್ತಾ ಇಲ್ಲ. ಇದೇನು ಸಾಧ್ಯ ಆಯ್ತು? ಹಲ್ಲೆಲೂಯಾ. ನಮ್ಮ ದೇವರು ಆಶೀರ್ವಾದ ಮಾಡುವ ದೇವರಾಗಿ. ಹಲ್ಲೆಲೂಯಾ. ನಾವು ಕರ್ತನ ಸನ್ನಿಧಾನದಲ್ಲಿ ವಿಧೇಯರಾಗಿ ನಡೆಯುವುದಕ್ಕೆ ನಾವು ಮನಸ್ಸು ಮಾಡೋದಾದ್ರೆ ಕರ್ತನು ಖಂಡಿತವಾಗಿ ನಮ್ಮ ಪಕ್ಕದಲ್ಲಿರುವಂತ ಆಶೀರ್ವಾದ ಕೊರತೆ ಆಗಿರ್ಬೋದು, ಆದ್ರೆ ಕರ್ತನು ನಮಗೆ ಆಶೀರ್ವಾದದಿಂದ ತುಂಬಿಸಿ ಆಶೀರ್ವಾದ ನಿಧಿಯಾಗಿ ಮಾಡುವಾಗನಾಗಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಫಿಲಿಸ್ತಿಯರು ಎಲ್ಲಾ ಪ್ರಯತ್ನ ಮಾಡ್ತಿದ್ರೆ ಅವರಿಗೆ ಸಿಗ್ತಾ ಇಲ್ಲ. ಆದ್ರೆ ಈ ಒಂದು ಯಾರು ಐಸಾಕನು ಹೋಗಿ ಯಾವುದೋ ಮೂಲೆಯಲ್ಲಿ ಬಾವಿ ತೆಗೆದ್ರು ಕೂಡ ಏನ್ ಸಿಗ್ತಾ ಇದೆ? ನೀರು ಸಿಗ್ತಾ ಇದೆ. ಹಲ್ಲೆಲೂಯಾ. ಅಲ್ಲಿ ಯಾವ ದಿವಸ ಎಲ್ಲಿ ನೀರಿದೆ ಅಂತ ಅನ್ಕೊಂಡು ನೋಡ್ಸ್ಕೊಳಕ್ಕೆ ಯಾರು ಇರ್ಲಿಲ್ಲ. ದೇವರೇ ನನಗೆ ನೀರನ್ನು ಕೊಡು ಅಂತ ಅನ್ಕೊಂಡು ಹೇಳಿ ಎಲ್ಲಿ ಕೊರಿತಿದ್ರು ಅಲ್ಲಿ ನೀರು ಸಿಗ್ತಾ ಇದೆ. ಹಲ್ಲೆಲೂಯಾ. ಆ ಕೃಪೆ ಇಸಾಕನ ಮೇಲೆ ಇತ್ತು ನಾವು ನೋಡ್ತಾ ಇದ್ದೇವೆ. ಗೆರಾರಿನ ದನ ಕಾಯುವರು ಬಂದು ನೀರು ತಮ್ಮದು ಎಂದು ಹೇಳಿ ಈಸಾಕನ ದನ ಕಾಯುವವರ ಸಂಗಡ ಜಗಳವಾಡಿದ್ದರಿಂದ ಈಸಾಕನು ಆ ಬಾವಿಗೆ ಏಸೆಕ್ ಎಂದು ಹೆಸರಿಟ್ಟನು. ಹಲ್ಲೆಲೂಯಾ. ಇವತ್ತಿನ ದಿವಸ ನಿಮ್ಗಿರುವ ಆಶೀರ್ವಾದ ವಿರುದ್ಧವಾಗಿ ಯುದ್ಧ ಮಾಡ್ತಾರಲ್ಲ, ಜಗಳ ಆಡ್ತಾರಲ್ಲ, ಅದನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತಾರಲ್ಲ. ಯಾಕೆ ಅಂತಂದ್ರೆ ನೋಡ್ರಿ, ನಿಮ್ಮ ಆಶೀರ್ವಾದ ಏನಿದೆ ಅವರಿಗೆ ಹೊಟ್ಟೆ ಕಿಚ್ಚು ತರಿಸ್ತಾ ಇದೆ. ಹಂಗಂತ ಹೇಳಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದನ್ನ ಏನ್ ಮಾಡ್ತಾ ಇದ್ದಾನೆ ಈಸಾಕನು? ಬಿಟ್ಟು ಕೊಡ್ತಾ ಇದ್ದಾನೆ. ಆದ್ರೆ ನಮಗೆ ಬಿಟ್ಟುಕೊಡಿ ಅಂತ ಕರ್ತನು ಹೇಳ್ತಾ ಇಲ್ಲ. ಆದ್ರೆ ಈಸಾಕನು ಯಾವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಮ್ಯಾನೇಜ್ ಮಾಡ್ದ ನೋಡಿ, ಅದನ್ನ ಹ್ಯಾಂಡಲ್ ಮಾಡ್ದ ನೋಡಿ, ಆ ರೀತಿಯಲ್ಲಿ ಹ್ಯಾಂಡಲ್ ನಾವು ಮಾಡಬೇಕಾಗಿದೆ. ಹಲ್ಲೆಲೂಯಾ. ಸೈತಾನ ಹೇಳ್ತಾನೆ ಬಂದು ಯೇಸು ಕ್ರಿಸ್ತನಿಗೆ, ನೀನು ರೊಟ್ಟಿಯನ್ನ ಏನ್ ಮಾಡು, ಕಲ್ಲನ್ನ ಏನ್ ಮಾಡು, ರೊಟ್ಟಿ ಮಾಡು. ಸರ್ವಶಕ್ತನು ಭೂಮಿ ಆಕಾಶವನ್ನು ಉಂಟು ಮಾಡಿದಾತನು, ಈ ಲೋಕದಲ್ಲಿರುವಂತ ಎಲ್ಲಾ ಕಲ್ಲುಗಳನ್ನ ಅದೇ ರೀತಿಯಲ್ಲಿ ರೊಟ್ಟಿಗಳನ್ನ ಉಂಟು ಮಾಡಿದಾತನು ಆತನಾಗಿದ್ದಾನೆ. ಆತನ ಮುಂದೆ ಈ ಸೈತಾನ ಏನ್ ಹೇಳ್ತಾ ಇದ್ದಾನೆ? ಕಲ್ಲನ್ನ ರೊಟ್ಟಿ ಮಾಡು.
ಒಂದ್ ವೇಳೆ ನಮ್ಮ ಮುಂದೆ ಹೇಳಿದ್ರೆ ನಿಮಿಷದಲ್ಲಿ ರೊಟ್ಟಿ ಮಾಡಿ ಕೈಯಲ್ಲಿ ಕೊಡ್ತಿದ್ವು, ಆಗ ನಿಂದು ನನಗೆ ಚಾಲೆಂಜ್ ಆಗ್ತೀಯ. ನಮ್ಮ ಒಳಗಡೆ ಏನಾಗುತ್ತದೆ, ಒಂದೇ ಸರಿ ಆ ಒಂದು ರೋಷ ಬಂದ್ಬಿಡುತ್ತೆ. ಯಾಕಂದ್ರೆ ನಮ್ಮಲ್ಲಿ ಪವರ್ ಇದೆಯಲ್ಲ, ಆ ಪವರ್ ನನ್ನನ್ನು ಯಾಕೆ ಉಪಯೋಗಿಸ್ತಾ ಇರಲಿ. ಆದ್ರೆ ಪೂರ್ಣ ಮನುಷ್ಯನು, ಪೂರ್ಣ ದೇವರು ಆಗಿರುವಂತ ಯೇಸು ಕ್ರಿಸ್ತನು ತನ್ನ ಸಾರ್ವಭೌಮತ ಇದ್ದರು, ತನ್ನ ಆ ಒಂದು ಮಹಿಮೆಯ ಐಶ್ವರ್ಯ ಇದ್ದರು, ತನ್ನಲ್ಲಿ ಆ ಶಕ್ತಿ ಇದ್ದರೂ ಕೂಡ ಆತನ ಏನ್ ಮಾಡ್ತಾ ಇದ್ದಾನೆ, ಆ ಎಲ್ಲ ಶಕ್ತಿಯನ್ನು ಅದುಮಿಟ್ಟುಕೊಂಡು ಆತನಿಗೆ ಏನ್ ಹೇಳ್ತಾ ಇದ್ದಾನೆ, ಮನುಷ್ಯ ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಲ್ಲಿ ಬರುವಂತ ಮಾತುಗಳಿಂದ ಬದುಕುತ್ತಾನೆ. ಹಲ್ಲೆಲೂಯಾ. ನೀನಿದೆಯಲ್ಲ, ನೀನು ರೊಟ್ಟಿಯನ್ನ ಏನು ಹೇಳ್ತಾ ಇದೆಯಲ್ಲ, ನೀನು ದೇವರ ಮಾತನ್ನ ಯಾವಾಗ ಬಿಟ್ಟವನು, ಆದಿಯಲ್ಲಿ ಬಿಟ್ಟವನು. ನೀನು ಆದಿಯಲ್ಲಿ ಮಾತಿಗೆ ವಿಧೇಯನಾಗೋದಕ್ಕೆ ಬಿಟ್ಟವನು ಯಾರಾಗಿದ್ದಿ, ನೀನಾಗಿದ್ದಿ, ಸೈತಾನನಾಗಿದ್ದ. ಅದಕ್ಕೋಸ್ಕರವಾಗಿ ನನ್ನ ಜೊತೆ ನೀನು ರೊಟ್ಟಿ ಕಲ್ಲು ಆಟ ಆಡೋದಕ್ಕೆ ಬರಬೇಡ. ಯಾರು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ರೊಟ್ಟಿ ಕಲ್ಲಿನ ಆಟ ನನ್ನ ಜೊತೆ ಆಡಕ್ಕೆ ಬರಬೇಡ. ಯಾಕಂತಂದ್ರೆ ರೊಟ್ಟಿ ತಿಂದ ಮಾತ್ರದಿಂದ ಒಬ್ಬ ಬದುಕೋದಿಲ್ಲ. ಅದನ್ನು ಯಾವುದರಿಂದ ಬದುಕುತ್ತಾನೆ, ದೇವರ ಬಾಯಲ್ಲಿ ಬರುವಂತ ಒಂದೊಂದು ಮಾತಿನಿಂದ ಬದುಕುತ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಒಂದನ್ನು ತಿಳಿದುಕೊಂಡ್ರೆ, ನೀವು ಮಾಡಿದಂತ ಕಾರ್ಯಕ್ಕೆ ಹೊಟ್ಟೆ ಕಿಚ್ಚು ಪಡುವವರು ಇರ್ತಾರೆ. ನೀವು ಮಾಡುವ ಕಾರ್ಯಕ್ಕೆ ವಶಪಡಿಸಿಕೊಳ್ಳುವವರು ಬರ್ತಾರೆ. ನೋಡ್ರಿ, ಇಲ್ಲಿ ಈಸಾಕನು ಏನು ಮಾಡಿಲ್ಲ, ಅವನ ಜಾಗದಲ್ಲಿ ಅವನು ಬಾರಿ ಕೊಡ್ತಾ ಇದ್ದಾನೆ. ಅವ್ರು ಹೊಟ್ಟೆ ಕಿಚ್ಚು ಪಟ್ಟು ವಶಪಡಿಸಬೇಕು, ವಿನಾಕಾರಣ. ಅದಕ್ಕೋಸ್ಕರವಾಗಿ ನಾವು ಏನೇ ಕಾರ್ಯವನ್ನು ಮಾಡೋದಾದ್ರೂ ಕೂಡ ಅದಕ್ಕೊಂದು ಪ್ರಾರ್ಥನೆ ಇರಬೇಕು, ಅದಕ್ಕೊಂದು ಉಪವಾಸ ಇರಬೇಕು, ಅದಕ್ಕೊಂದು ನಾವು ಕರ್ತನ ದಾರಿಯಲ್ಲಿ ನಾವು ಹೋಗುವಾಗ ಕರ್ತನ ದೊಡ್ಡ ಕಾರ್ಯವನ್ನು ಮಾಡುವ ಆತನ. ಇವತ್ತಿನ ದಿವಸ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ ಅಂತೇಳಿ ನಾವು ಸಂದೇಶವನ್ನು ಪ್ರಾರಂಭ ಮಾಡಿದೀವಿ ಅಷ್ಟೇ. ಆದ್ರೆ ಕರ್ತನ ಹೇಳ್ತಾ ಇದ್ದೇನೆ, ನೀವೆಲ್ಲರೂ ತುಂಬಿಸ್ಕೊಳ್ತಾ ಇದ್ದೀರಾ, ವಾಕ್ಯವನ್ನು ತಗೊಳ್ತಾ ಇದ್ದೀರಾ, ವಾಕ್ಯವನ್ನು ಕೇಳಿಸ್ಕೊತಿದ್ದೀರಾ. ಏನ್ ಮಾಡ್ತಾನಂತೆ ಕರ್ತನು, ಪರೀಕ್ಷೆ ಒಳಪಡಿಸ್ತಾನೆ. ಹಲ್ಲೆಲೂಯಾ. ಪರೀಕ್ಷೆಗೆ ಯಾವಾಗ ಒಳಪಡಿಸ್ತೇವೋ, ಪರೀಕ್ಷೆಯನ್ನ ಎಲ್ಲರೂ ಕೂಡ ಸ್ಟೂಡೆಂಟ್ಸು ತಳ್ಳಿ, ನಾವು ಕೂಡ ಪರೀಕ್ಷೆ ಬೇಡ ಬೇಡ ಅಂತ ಕೂತ್ರೆ ಅದೇ ಕ್ಲಾಸಲ್ಲಿ ಕೂರ್ಬೇಕಾಗುತ್ತೆ. ಯಾರಿಗೆಲ್ಲ ಪರೀಕ್ಷೆ ಬೇಡ, ಯಾರಿಗೆಲ್ಲ ಪರೀಕ್ಷೆ ಬೇಡ, ಕ್ವಶನ್ ಅರ್ಥ ಇಲ್ಲ. ಯಾರಿಗೆಲ್ಲ ಎಕ್ಸಾಮ್ ಬೇಡ, ಪರೀಕ್ಷೆ ಎಲ್ಲರಿಗೂ ಬೇಕಾಗಿದೆ. ಹಲ್ಲೆಲೂಯಾ. ಪರೀಕ್ಷೆ ಎಲ್ಲರಿಗೂ ಬೇಕಾಗಿದೆ. ಯಾಕಂದ್ರೆ ನಾವು ಉನ್ನತ ಸ್ಥಿತಿಗೆ ಹೋಗೋದಕ್ಕೋಸ್ಕರವಾಗಿ, ನಾವೇನಾದ್ರೂ ಒಂದು ಪಾಠ ಕಲಿಯೋದಕ್ಕೋಸ್ಕರ. ಇನ್ನೊಬ್ಬರಿಗೆ ಈ ಪರೀಕ್ಷೆ ಏನೂ ಇಲ್ಲಪ್ಪ, ಏನೂ ಇಲ್ಲ, ಜಸ್ಟ್ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾವು ಇದು ಮಾಡಿದ್ರೆ ದೇವರು ಜಯ ಕೊಡ್ತಾನೆ ಅಂತ ಇನ್ನೊಬ್ರಿಗೆ ಹೇಳ್ಬೇಕಲ್ವಾ. ಸಾಕ್ಷಿ ನಿಂತು ಹೇಳುವಾಗ ಎಷ್ಟು ಖುಷಿ. ಅದಕ್ಕಿಂತ ಮುಂಚೆ ಪರೀಕ್ಷೆಯಲ್ಲಿ ಹೋಗುವಾಗ ನಾವು ಕಷ್ಟ, ಅದು ಮನುಷ್ಯನ ಸ್ವಭಾವ. ಆದ್ರೆ ಒಂದು ಸರಿ ಗೆದ್ದ ಮೇಲೆ, ಒಂದು ಸರಿ ಮ್ಯಾಚ್ ಗೆದ್ದ ಮೇಲೆ ನಮ್ಮ ಮೈಂಡ್ ಅಲ್ಲಿ ಇರಬೇಕು ಅಂದ್ರೆ ನಾನು ನೆಕ್ಸ್ಟ್ ಕೂಡ ಗೆಲ್ತೀನಿ ಅಂತ ಅನ್ಕೊಂಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ವ್ಯಕ್ತಿ, ಅದೇ ಟೀಮ್ ಬಂದಿದೆ ಮುಂದೆ ನಿಂತು ಆಡಕ್ಕೆ, ನಾವು ಈಗಲೂ ಕೂಡ ನಾನು ಸೋಲ್ತೀನ ಏನೋ ಅಂತಂದ್ರೆ ಅದರ ಅರ್ಥ ಇಲ್ಲ. ನಿನ್ ಮೇಲೆ ನಿನ್ಗೆ ಕಾನ್ಫಿಡೆನ್ಸ್ ಇಲ್ಲ, ನೀನ್ ಇಷ್ಟು ತನಕ ಪ್ರಾಕ್ಟೀಸ್ ಮಾಡಿ ಏನಕ್ಕೆ ಬಂತು? ಪ್ರತಿದಿನವೂ ಕೂಡ ಮುಂಜಾನೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಕರ್ತನ ಸನ್ನಿಧಾನ ನಾವು ಸಿದ್ಧರಾಗೋಣ, ನಮ್ಮ ಮನಸ್ಸು ಸಿದ್ಧ ಆಗ್ಲಿ, ಸವಾಲುಗಳು ಬರ್ಲಿ, ನಾವದನ್ನ ಜಯಿಸ್ತೇವೆ, ನಾವದನ್ನ ಮೆಟ್ಟಿ ನಿಲ್ಲುತ್ತೇವೆ ಅನ್ನೋದನ್ನ ನಮ್ಮ ಮನಸ್ಸಲ್ಲಿ ಬಂದಾಗಲೇ ನಾವು ಶೋಧನೆಯನ್ನ ಎದುರಿಸುವಾಗ ನಾವು ಸಿದ್ಧರಾಗ್ತೇವೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ಈ ಸಾಕನಲ್ಲ ನೀನು ಯಾವ ರೀತಿಯಲ್ಲಿ ಶೋಧಿಸಿದೆಯೋ ಕರ್ತನೆ, ಯಾವ ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸಿದೆಯೋ ಕರ್ತನೆ, ಆತನಿಗೆ ಸಿಕ್ಕಿದಂತ ಕರ್ತನೆ ಕೃಪೆ ಎಂತದ್ದು ಅನ್ನೋದನ್ನ ಆತನ ಕರ್ತನೆ ತಿಳಿಯುವುದಕ್ಕೆ ಆತನಿಗೆ ಕರ್ತನೆ ಅವಕಾಶವನ್ನ ಕೊಟ್ಟೆಯೋ, ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಕರ್ತನೆ ರಾಜ, ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ, ನಾವು ಮಾಡುವಂತ ಆಲೋಚನೆಗಳಲ್ಲಿ, ನಾವು ಮಾಡುವಂತ ನಮಗೆ ಸಿಕ್ಕಿರುವಂತ ಆಶೀರ್ವಾದದ ಮೇಲೆ ಕರ್ತನೆ ಪರೀಕ್ಷೆಗಳು ಬರುವಾಗ ನಾವು ಅದನ್ನ ಸವಾಲುಗಳನ್ನ ಎದುರಿಸುವುದಕ್ಕೆ ಸಿದ್ಧರಾಗುವಾಗ ನಮಗೆ ಸಾಹಸವನ್ನ ಚಾಚುಕತ್ತನೆ. ಆದ್ರೆ ಕರ್ತನೆ ರಾಜ, ಅದನ್ನ ಯಾವ ರೀತಿಯಲ್ಲಿ ನಾವು ಗೆಲ್ಲಬೇಕಾಗಿದೆ, ಈ ಸಾಕನ ಯಾವ ರೀತಿಯಲ್ಲಿ ನಿನಗೆ ವಿಧೇಯನಾಗಿ ನಿನ್ನ ಪ್ರಸನ್ನತೆಯಲ್ಲಿ ಕೂತು ಕರ್ತನೇ ರಾಜ ತಾಳ್ಮೆಯಿಂದ ಸಾಲೆಯಿಂದ ಕರ್ತನೇ ರಾಜ ಅದನ್ನೆಲ್ಲವನ್ನ ಸಹಿಸಿಕೊಂಡು ಮುಂದೆ ಹೋದೆನೋ, ಅದೇ ರೀತಿಯಲ್ಲಿ ನಾವು ಮುಂದೆ ಹೋಗುವಾಗ ನಮಗೆ ಸಹಾಯ ಮಾಡು ಕರ್ತನೇ. ನೀನು ಯಾವ ರೀತಿಯಲ್ಲಿ ಕರ್ತನೇ ಸೈತಾನನು ತರುವಂತ ಶೋಧನೆಯನ್ನ ಜಯಿಸಿದೆಯೋ, ದೇವರ ವಾಕ್ಯದ ಮುಖಾಂತರವಾಗಿ ಜಯಿಸಿದೆಯೋ, ಅದೇ ರೀತಿಯಲ್ಲಿ ನಾವು ಜಯಿಸುವ ಕಾರ್ಯ ಮಾಡು. ಇದಕ್ಕೆ ವಿರುದ್ಧವಾಗಿ ಹೋರಾಡುವಂತಹ ಎಲ್ಲಾ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದ ಬಿಡುಗಡೆ
ಧೈರ್ಯವನ್ನು ಮಾರ್ಗಿನ ಜಾಲ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಮೇತ ಪ್ರಾರ್ಥನೆ ಜೀವವುಳ್ಳ ತಂದೆಯೇ.